ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳಲಿದೆ. 11:30ಕ್ಕೆ ಫಲಿತಾಂಶ ಪ್ರಕಟ ಮಾಡಲಿರುವ ಸಚಿವರು ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ. ಬೆಳಗ್ಗೆ 11:30ಕ್ಕೆ ಫಲಿತಾಂಶ ಪ್ರಕಟಗೊಳ್ಳಲಿದೆ. 8 ಲಕ್ಷ ವಿದ್ಯಾರ್ಥಿಗಳಿಂದ ಪರೀಕ್ಷೆಯನ್ನ ಬರೆಯಲಾಗಿತ್ತು. ಮಲ್ಲೇಶ್ವರದ ಎಸ್ಎಸ್ಎಲ್ಸಿ ಬೋರ್ಡ್ನಲ್ಲಿ ಸುದ್ದಿಗೋಷ್ಠಿಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಶಿಕ್ಷಣ ಸಚಿವರು. ಸುದ್ದಿಗೋಷ್ಠಿಯ ಬಳಿಕ ಸಚಿವರಿಂದ ಫಲಿತಾಂಶ ಪ್ರಕಟಗೊಳ್ಳಲಿದೆ. 12:30ರ ಬಳಿಕ ವೆಬ್ಸೈಟ್ನಲ್ಲಿ ವೀಕ್ಷಿಸೋದಕ್ಕೆ ಅವಕಾಶ ಕೂಡ ಇರುವಂಥದ್ದು. KARresults.nic.in ನಲ್ಲಿ ನೀವು ನಿಮ್ಮ ಫಲಿತಾಂಶವನ್ನ ನೋಡಬಹುದು. ಒಂದು ಕಡೆ ವಿದ್ಯಾರ್ಥಿಗಳು ಪ್ಲಸ್ ಪೋಷಕರಿಗೆ ಸಾಕಷ್ಟು ಕುತೂಹಲ ಕೂಡ ಮನೆ ಮಾಡಿರುವಂಥದ್ದು. ಇವತ್ತು 10ನೇ ತರಗತಿ ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಗಲಿದ್ದು ಒಂದು ಕಡೆ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಅಂತಲೇ ಹೇಳಬಹುದು. ಬಟ್ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ರಿಸಲ್ಟ್ ಏನೇ ಬಂದರೂ ಪಾಸಿಟಿವ್ ಮೈಂಡ್ನಲ್ಲಿ ಅದನ್ನು ತೆಗೆದುಕೊಳ್ಳಿ. ಆ್ಯಂಡ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಮಲ್ಲೇಶ್ವರದ SSLC ಬೋರ್ಡ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ತದನಂತರ ಸಚಿವರು ಫಲಿತಾಂಶವನ್ನು ಪ್ರಕಟಿಸಲಿದ್ದಾರೆ 11:30ಕ್ಕೆ. ಇನ್ನು 12:30ರ ಬಳಿಕ ವೆಬ್ಸೈಟ್ನಲ್ಲಿ ನಿಮ್ಮ ರಿಸಲ್ಟ್ ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖ ಘಟ್ಟ ಅಂತಂದ್ರೆ ಮೊದಲ ಘಟ್ಟ ಅದು SSLC. ಇವತ್ತು 10ನೇ ತರಗತಿಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಸಾಕಷ್ಟು ಕುತೂಹಲ ಪೋಷಕರಲ್ಲೂ ಕೂಡ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲೂ ಇರುವಂಥದ್ದು. ಶಿಕ್ಷಣ ಸಚಿವರು ಮೊದಲಿಗೆ 11:30ಕ್ಕೆ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, SSLC ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲದಿಂದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾಯ್ತಾ ಇದ್ರು. ಸುಮಾರು 8 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು SSLC ಪರೀಕ್ಷೆ 1 ಬರೆದಿದ್ದು, ಈ ರಿಸಲ್ಟ್ ಆದಷ್ಟು ಬೇಗ ಬರಲಿ ಎನ್ನುವಂತಹ ಮನವಿಯನ್ನು ಕೂಡ ಶಿಕ್ಷಣ ಇಲಾಖೆ ಮೇಲೆ ಹಾಕಲಾಗಿತ್ತು. ಜೊತೆಗೆ ವೆಬ್ಸೈಟ್ಗಳಲ್ಲಿ ಅಂದ್ರೆ ನಕಲಿ ವೆಬ್ಸೈಟ್ಗಳಲ್ಲಿ SSLC ಪರೀಕ್ಷೆ ಫಲಿತಾಂಶ ಎನ್ನುವಂತ ನಿಟ್ಟಿನಲ್ಲಿ ದಿನಕ್ಕೊಂದು ಡೇಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ರು. ಆ ಡೇಟ್ ಅನ್ನ ಮೆನ್ಷನ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಮಾಹಿತಿ ಪೋಷಕರಿಂದ ಶಿಕ್ಷಣ ಇಲಾಖೆಗೂ ಕೂಡ ಹೇಳಲಾಗ್ತಾ ಇತ್ತು. ಇದು ನಿಜಾನ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಕೂಡ ಹಾಕ್ತಾ ಇದ್ರು. ಇದರ ಎಲ್ಲಾ ಗೊಂದಲಗಳ ನಡುವೆ ಇದೀಗ ಡೇಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು, ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 11:30ಕ್ಕೆ ಸುದ್ದಿಗೋಷ್ಠಿಯನ್ನ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ನಡೆಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು, ಸಂಬಂಧಪಟ್ಟ ಆಯುಕ್ತರು, ಅಧ್ಯಕ್ಷರು ಎಲ್ಲರೂ ಕೂಡ ಭಾಗಿಯಾಗಿ ಮೊದಲಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ್ಯಾವ ಒಂದು ಭಾಗದಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರ್ತಿದ್ರು, ಎಷ್ಟು ಅಂಕಗಳನ್ನ ಗಳಿಸಿರ್ತಾರೆ, ಯಾವುದು ಮೊದಲ ಜಿಲ್ಲೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಕಟ ಆಗುತ್ತೆ, ಯಾರು ರ್ಯಾಂಕಿಂಗ್ ವಿದ್ಯಾರ್ಥಿಗಳು ಇರ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಹೊರಗಾಕುವಂತ ಕೆಲಸ ಮಾಡ್ತಾರೆ. ಯಾವುದು ತೀರಾ ಕಡಿಮೆ ಪರೀಕ್ಷೆ ಫಲಿತಾಂಶ ಪಡ್ಕೊಂಡಿರುವಂತಹ ಜಿಲ್ಲೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಹೊರಗಾಕುವಂತ ಸಾಧ್ಯತೆ ಇದೆ. ಜೊತೆಗೆ ಪರೀಕ್ಷೆಯಲ್ಲಿ ಫೇಲ್ ಆದವರಂತಹ ಸಂಖ್ಯೆಯನ್ನ, ಯಾಕಂದ್ರೆ ಈ ಹಿಂದೆ ನಡೆದಂತಹ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶದಲ್ಲಿ ಫೇಲ್ ಆದವರ ಅಂಕಿಅಂಶಗಳನ್ನ ಪ್ರಕಟ ಮಾಡ್ಲಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರ್ಲಿಲ್ಲ. ಅದೇ ರೀತಿಯಂತ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದವರ ಮಾಹಿತಿಯನ್ನ ಕೊಡೋದು ಕೂಡ ಅನುಮಾನ ಎನ್ನುವಂತ ನಿಟ್ಟಿನಲ್ಲೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಪರೀಕ್ಷೆಯಲ್ಲಿ ಫೇಲ್ ಆದವರ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಗೊತ್ತುಪಡಿಸಿದ್ರೆ ಏನಾದ್ರೂ ಸಮಸ್ಯೆ ಆಗ್ಬಹುದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದಂತಹ ಮಾನದಂಡ ಆಗಿರುವಂತದ್ದು. ಹೀಗಾಗಿ ಪರೀಕ್ಷೆಯಲ್ಲಿ ಏನಾದ್ರೂ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರೂ ಕೂಡ ಅವರು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವರಿಗೆ ಮತ್ತೊಂದು ಅವಕಾಶ ಇದೆ, ಇನ್ನೂ 2 ಅವಕಾಶ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ಯಾವುದೇ ಆತಂಕ ದುಗುಡ ಪಡುವಂತ ಅವಶ್ಯಕತೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ನಿಮಗೆ ಮತ್ತೊಂದು ಚಾನ್ಸ್ ಕೂಡ ಇದೆ. ಹೀಗಾಗಿ ಫೇಲ್ ಆದವರು ಕೂಡ ಏನಾದ್ರೂ ಮಾಹಿತಿಯನ್ನ ಸಿಕ್ಕಿದ್ರೆ ಅವರು ಕೂಡ ಮತ್ತೆ ಪರೀಕ್ಷೆ ಬರ್ಲಿಕ್ಕೂ ಕೂಡ ಶಿಕ್ಷಣ ಇಲಾಖೆ ಅವಕಾಶ ಕೊಟ್ಟಿರುವಂತದ್ದು. ನಿಮ್ಮ ಪರವಾಗಿ ನಾವಿದ್ದೇವೆ ಎನ್ನುವಂತ ಧೈರ್ಯವನ್ನು ಕೂಡ ಹೇಳುವಂತ ಕೆಲಸ ಕೂಡ ಮಾಡ್ಲಾಗ್ತಾ ಇದೆ. ಹೀಗಾಗಿ ಇವತ್ತು 11:30ರ ಬಳಿಕ ಸುದ್ದಿಗೋಷ್ಠಿಯಲ್ಲಿ 11:30 ಹೆಚ್ಚು ಕಡಿಮೆ 12:30ಕ್ಕೆ ಶಿಕ್ಷಣ ಇಲಾಖೆ ವೆಬ್ಸೈಟ್ ನಲ್ಲೂ ಕೂಡ ಪರೀಕ್ಷೆಯ ಫಲಿತಾಂಶವನ್ನ ಜನರು ವೀಕ್ಷಣೆ ಮಾಡಬಹುದು. ವಿದ್ಯಾರ್ಥಿಗಳು ಕೂಡ ಸ್ಥಳದಲ್ಲಿಯೇ ಜೊತೆಗೆ ಮೊಬೈಲ್ ನಲ್ಲೂ ಕೂಡ ಈ ಫಲಿತಾಂಶವನ್ನ ಪ್ರಕಟ ಮಾಡುವಂತ ಕಾರಣದಿಂದ ಮೊಬೈಲ್ ನಲ್ಲೂ ಕೂಡ ನೋಡ್ಲಿಕ್ಕೂ ಕೂಡ ಅವಕಾಶ ಇದೆ. ಒಟ್ಟಾರೆಯಾಗಿ 11:30ರ ಬಳಿಕ ವಿದ್ಯಾರ್ಥಿಗಳ ಭವಿಷ್ಯ, ಎಷ್ಟು ಅಂಕ ಮೂಲಕವಾಗಿ ಯಾರೆಲ್ಲ ರ್ಯಾಂಕ್ ಪಡೆದಿರ್ತಾರೆ, ಯಾವ ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿರುತ್ತೆ ಎನ್ನುವಂತ ಮಾಹಿತಿಯನ್ನು ಕೂಡ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಪ್ರಕಟ ಮಾಡಲಿದ್ದಾರೆ. ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.